ಇವತ್ತಿನ ಈ ಸೈಕ್ಲಿಂಗ್ ಸ್ಪರ್ಧೆ ನಮ್ಮ ಮುಳಗುಂದ ಪಟ್ಟಣದಲ್ಲಿ ಒಂದು ಕ್ರಾಂತಿಯನ್ನು ಎಬ್ಬಿಸಿದೆ ಅನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಕಾರ್ಯಕ್ರಮದ ಬಹುಮಾನ ವಿತರಣೆ ವೇದಿಕೆಯಲ್ಲಿ ಆಸೀನರಾದಂಥ ನಮ್ಮ ಈ ಸೈಕ್ಲಿಂಗ್ ವಿಚಾರದಲ್ಲಿ ಮಾರ್ಗದರ್ಶಕರು ಆದಂಥ ಪಾಟೀಲರೇ ಹಾಗೂ ಪಟ್ಟಣದ ಯುವ ಉದ್ಯಮಿ ಕಣ್ಮಣಿ ವಿಜಯಣ್ಣ ಮುಳಗುಂದವರೇ ಹಾಗೂ ನಮ್ಮ ಎಲ್ಲ ಪಟ್ಟಣದ ಸದಸ್ಯರೇ ಹಾಗೂ ಗಣ್ಯಾತಿ ಗಣ್ಯ ನಾನು ಈ ಸಮಯದಲ್ಲಿ ನೆನಪು ಮಾಡ್ತೇನೆ. ಎಲ್ಲರಿಗೂ ನಾನು ಅಭಿನಂದನೆಗಳು ತಿಳಿಸುತ್ತಾ, ನನಗೆ ಒಂದು ಏನು ಪ್ರೌಢ ವಿಷಯ ಅಂತಂದ್ರೆ ಇಷ್ಟೇ, ನಾನು ಬಂದ ನಂತರ ಇದು ಮುಳುಗುಂದಲ್ಲಿ ಆಗ್ತಾ ಇದೆ ಅಂತ ಹೇಳಿ ನನ್ನಷ್ಟಕ್ಕೆ ನಾನೇ ಬಹಳ ಖುಷಿ ಪಡ್ತಾ ಇದ್ದೇನೆ. ಮತ್ತೆ ಮಕ್ಕಳಿಗೆ ಒಂದು ಇದಾಗಿರ್ಬೋದು ನೋಡಿ, ಈಗ ನೀವೆಲ್ಲರೂ ಓದಿಸಿದ್ರ ಈ ಮಕ್ಕಳಲ್ಲಿ ಗದಗರಿಂದ ಬಂದಂತ ಮಕ್ಕಳು ಹೇಗೆ ಎಕ್ಸ್ಪರ್ಟ್ ಆಗಿದ್ದಾರೆ, ಹಾಗೆ ನೀವು ಎಕ್ಸ್ಪರ್ಟ್ ಆಗಬೇಕಾದ್ರೆ ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಎಲ್ಲಿ ಫ್ರೀ ರಸ್ತೆ ಇರುತ್ತೋ ಅಲ್ಲಿ ಹೋಗಿ ಪಕ್ಕಾ ಸೈಕಲ್ ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಆವಾಗ ನೀವು ನೆಕ್ಸ್ಟ್ ಸಮಯ ಏನು ಈಗ ನಮ್ಮ ಪಾಟೀಲರು ಹೇಳ್ತಾ ಇದ್ರು, ಪಕ್ಕ ಇಲ್ಲಿ ಒಂದು ರಾಜ್ಯ ಮಟ್ಟದ ಕ್ರೀಡೆಯನ್ನು ನಾವು ಆಯೋಜಿಸುತ್ತೇವೆ ಅಂತ ಜರಾಗಳು ತಾವೆಲ್ಲ ಆಗಬೇಕು ಮತ್ತೆ ಒಂದು ಬಹುಮಾನವನ್ನು ತಗೋಬೇಕಂತ ಹೇಳ್ತಾ ನನ್ನನ್ನ ಇಲ್ಲಿ ಮಾತಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟದಕ್ಕಾಗಿ ಧನ್ಯವಾದಗಳು ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೂರಿನ ಆರಾಧ್ಯ ದೈವ ಶ್ರೀ ಬಾಲಿನ ಮಾನಶಿವಗಳನ್ನು ಮನದಲ್ಲಿ ಸ್ಮರಿಸಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಆತ್ಮೀಯರು, ಹಿರಿಯರು, ಮಾರ್ಗದರ್ಶಕರು ಆದಂಥ ಗೋವಿಂದಗೌಡರು ಪಾಟೀಲ್ರೆ ಹಾಗೂ ನಮ್ಮ CPI ಸಾಹೇಬ್ರೆ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಅವರಿವರೆನ್ನದೇ ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ, ಇಲ್ಲಿ ಕ್ರೀಡೆ ಈ ಸೈಕ್ಲಿಂಗ್ ವಿಭಾಗದಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೂ ಹಾರ್ದಿಕವಾದ ಒಂದು ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ನಮ್ಮೂರಿನಲ್ಲಿ ಒಂದು ಹೊಸ ವಾತಾವರಣ ಸೃಷ್ಟಿ. ಯಾಕಂದರೆ ಸೈಕ್ಲಿಂಗ್ ಬಗ್ಗೆ ಅಷ್ಟು ನಮ್ಮೂರಂದ್ರೆ ಕಬಡ್ಡಿಗೆ ಹೆಚ್ಚಿನ ಪ್ರಾಶಸ್ತ್ಯ ಮೊದಲಿಂದನೂ ಅತಿ ಇಲ್ಲಿ ಕ್ರೀಡೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟುವಂತನೇ ಬಂದೈತೆ ನಮ್ಮೂರು. ಆದರೆ ಸೈಕ್ಲಿಂಗ್ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇರಲಿಲ್ಲ. ಈಗ ಈ ಒಂದು ವರ್ಷದಿಂದ ಸ್ವಲ್ಪ ಅದ್ರ ಬಗ್ಗೆ ಇಲ್ಲಿ ಯುವಕರಲ್ಲಿ ಉತ್ಸಾಹ ಬರ್ತಾ ಇದೆ. ಯಾಕಂದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಇಂಥ ಕ್ರೀಡೆಗಳು ನಡೆದ್ರೆ ಅದ್ರ ಬಗ್ಗೆ ಎಲ್ಲರಿಗೂ ಅರಿವು ಬರುತ್ತೆ. ಅದಕ್ಕೆ ಈ ಸೈಕ್ಲಿಂಗ್ ಸ್ಪರ್ಧೆಯನ್ನು ನಮ್ಮೂರಿನಲ್ಲಿ ಆಯೋಜನೆ ಮಾಡಿದ್ದಕ್ಕಾಗಿ ಮೊದಲಿಗೆ ಆಯೋಜಕರಿಗೆ ನಾನು ಆರ್ಥಿಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ಕ್ರೀಡಾಪಟುಗಳು ಅದಾರ, ಅವರಿಗೆ ಒಂದು ಒಳ್ಳೆಯ ವೇದಿಕೆ ಸಿಕ್ಕಿರಲಿಲ್ಲ. ಇದರ ಮುಖಾಂತರ ಅವರಲ್ಲಿರುವ ಪ್ರತಿಭೆ ಹೊರಹೊಮ್ಮತೈತೆ. ಯಾಕಂದರೆ ಈಗೆಲ್ಲ ನೋಡಿದ್ವಿ ನಾವು, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಥ್ಲೀಟ್ ಬಂದಾರ. ಅಂಥವ್ರು ನೋಡಿ ಅವರು ಎಷ್ಟು ಪರಿಶ್ರಮದಿಂದ ಈ ಲೆವೆಲಿಗೆ ಬಂದಾರ ಅನ್ನೋದು ನಾವು ತಲೆ ಒಳಗೆ ಇಟ್ಕೋಬೇಕು. ಯಾವುದೇ ಯಶಸ್ಸು ಸಿಗ್ಬೇಕಾದ್ರೂ ಸರಳವಾಗಿ ಯಾವುದೂ ಸಿಗಂಗಿಲ್ಲ. ನಾವು ಎಷ್ಟು ಪರಿಶ್ರಮ ಪಡ್ತೀವಿ, ಎಷ್ಟು ಶ್ರದ್ಧೆಯನ್ನ ಹಾಕ್ತೀವಿ, ಅದರ ಮೇಲೆ ನಮ್ಮ ಯಶಸ್ಸು ಸಿಗ್ತೈತಿ. ಅದಕ್ಕೆ ಯಾವುದನ್ನು ಬರೀ ನಾವು ಒಮ್ಮೆಲೆ ದೊಡ್ಡ ದೊಡ್ಡ ಅವ್ರನ್ನ ಒಂದು ಸಾಧಕರನ್ನ ನೋಡ್ತೀವಿ. ಅವರು ಸಾಧನೆ ಮಾಡ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಅದನ್ನ ಹೆಚ್ಚಿಗೆ ನಾವು ನಮ್ಮ ತಲೆಯೊಳಗೆ ಇಟ್ಕೊಂಡು ಅದನ್ನ ಮನವರಿಕೆ ಮಾಡ್ಕೊಂಡು ಹೆಚ್ಚಿನ ಶ್ರಮ ವಹಿಸ್ರಿ. ಒಂದು ಶಿಸ್ತು, ಈ ಮೊಬೈಲ್ ಬಿಟ್ಟು ಇಂಥ ಕ್ರೀಡೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ನೀವು ಕೂಡ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ನಾಗ ಮಿಂಚುವಂಗೆ ಆಗ್ರಿ ಅಂತೇಳಿ ನಮ್ಮೂರಿನ ಕ್ರೀಡಾಪಟುಗಳಿಗೆ ನಾನು ಕೇಳ್ಕೊತೀನಿ. ಅದೇ ರೀತಿ ನಮ್ಮ ಗದಗ ಜಿಲ್ಲೆಯಿಂದ ನಡೆದಂಥ ಈ ಒಂದು ಕ್ರೀಡಾಕೂಟ ಮುಂದೆ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಕ್ರೀಡೆಯೂ ಇಲ್ಲಿ ಆಯೋಜನೆ ಆಗುತ್ತೆ ಸೈಕ್ಲಿಂಗ್. ಅದಕ್ಕೆ ಎಲ್ಲರೂ ಕೂಡಿ ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದನ್ನ ತರೋಣ ಅಂತ ಹೇಳಿ ಕೇಳ್ಕೊಂಡು ನನ್ನೂ ಕರೆದಿಲ್ಲ ಎರಡು ಮಾತನ್ನು ಆಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಂದನೆಗಳನ್ನು ಹೇಳಿ ನನ್ನ ಎರಡು ಮಾತು ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಎಲ್ಲ ನನ್ನ ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ನಮ್ಮ ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ಮೆಡಲ್ ಮಾಡತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತು ಎಲ್ಲರಿಗೆ ನನ್ನ ನಮಸ್ಕಾರಗಳು. ಇವತ್ತು ಅಸ್ಮಿತಾ ಅಂದರೆ ಅಚೀವಿಂಗ್ ಸ್ಪೋರ್ಟ್ಸ್ ಮೈಲ್ಸ್ಟೋನ್ ಬೈ ಇನ್ಸ್ಪೈರಿಂಗ್ ವಿಮೆನ್ ಥ್ರೂ ಆಕ್ಷನ್ ಎಂಬ ಒಂದು ಕಾರ್ಯಕ್ರಮ
ಆರ್ಗನೈಸ್ಡ್ ಬೈ ಗದಗ ಜಿಲ್ಲೆಯ ಅಮೇಚರ್ ಸೈಕ್ಲಿಂಗ್ ಅಸೋಸಿಯೇಷನ್ದವರು ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇಂಥ ಬಹಳಷ್ಟು ಕಾರ್ಯಕ್ರಮಗಳು ನಡೆದರೆ ವಿ ವಿಲ್ ಬಿ ಹೆಲ್ದಿ. ಸೊ ಬಿಗಿನಿಂಗ್ ವಿತ್ ಏನಂದ್ರೆ, ನಮ್ಮ ಅಜ್ಜರ ಕಾಲದಲ್ಲಿ, ನಮ್ಮ ಮುತ್ತಜ್ಜರ ಕಾಲದಲ್ಲಿ ಅವರು ಅವ್ರ ಕಡೆ ಯಾವುದೇ ತರಹದ ಮೂಲ ಸೌಕರ್ಯಗಳು ಇರ್ತಿದ್ದಿಲ್ಲ. ಈಗ ನಾವು ಒಂದು ಹಾಲಿನ ಪಾಕೆಟ್ ತರಬೇಕಾದ್ರೂ ಕೂಡ ಒಂದು ಗಾಡಿಗಳನ್ನು ಒಯ್ತೀವಿ. ಯಾವುದೇ ನಾವು ಚಟುವಟಿಕೆಗಳು ಮಾಡ್ತಾ ಇಲ್ಲ. ಆದ್ರಿಂದ ಇವತ್ತು ಭಾರತ ದೇಶದಲ್ಲಿ ಡಯಾಬಿಟೀಸ್ ಆಗಲಿ, ಪ್ರೀ ಡಯಾಬಿಟೀಸ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ ಮತ್ತು ಬಹಳಷ್ಟು ಕಾಯಿಲೆಗಳಿಗೆ ನಮ್ಮ ಭಾರತೀಯರು ಬಲಿ ಆಗ್ತಿದ್ದಾರೆ. ಸೊ ಅದಕ್ಕೆ ನಮ್ಮ ಜೀವನದಲ್ಲಿ ಕಾರ್ಯ ಚಟುವಟಿಕೆಗಳು ಇದ್ದಾಗ, ಸ್ಪೋರ್ಟ್ಸ್ ಇದ್ದಾಗ ಏನಾಗುತ್ತೆ ಅಂದ್ರೆ, ನಾವು ಯಾವುದೇ ಕಾಯಿಲೆಗೆ ಬಲಿಪಶು ಪಡೆಯುವುದಿಲ್ಲ. ಇವತ್ತು ನಾವು ಲಕ್ಸುರಿ ಕಾರ್ಸ್ ಗಳನ್ನು ಖರೀದಿ ಮಾಡ್ತೇವೆ, ಲಕ್ಸುರಿ ಲೈಫ್ ಸ್ಟೈಲ್ ಅನ್ನ ನಾವು ಉಪಯೋಗಿಸ್ಕೊಳ್ತೇವೆ. ಆದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಗೆ ಕಾಯಿಲೆ ಬಂದಾಗ ನಮ್ಗೆ ಯಾವುದೇ ಲಕ್ಸುರಿ ಲೈಫ್ ಸ್ಟೈಲ್ ಹೆಲ್ಪ್ ಮಾಡುವುದಿಲ್ಲ. ನಾವು ಯಾವ ತರ ನಾವು ಕ್ರೀಡೆಗಳಲ್ಲಿ ಭಾಗವಹಿಸ್ತೀವಿ, ಯಾವ ತರ ನಾವು ಒಂದು ದಿನನಿತ್ಯದಲ್ಲಿ ನಾವು ಹೇಗೆ ನಾವು ಒಂದು ಎಕ್ಸರ್ಸೈಸ್ಗಳನ್ನು ಮಾಡುವ ಮೂಲಕ ಹೆಲ್ದಿ ಆಗ್ತೇವೆ, ಅದೇ ನಮ್ಗೆ 100 ವರ್ಷ ಅದು ನಮ್ಗೆ ಹೆಲ್ಪ್ ಆಗುತ್ತದೆ. ಈಗ ನಾವು ನೋಡ್ಬೇಕಾದ್ರೆ ಮೊದಲು ಕೂಡ ನಮ್ಮ ಅಜ್ಜ ಮುತ್ತಜ್ಜರ ಕಾಲದಲ್ಲಿ ಅವರು ಕೂಡ ದಿನನಿತ್ಯವಾಗಿ 10 ಕಿಲೋಮೀಟರ್ 15 ಕಿಲೋಮೀಟರ್ ನಡೀತಿದ್ರು. ಈಗ ಈ ಕ್ರೀಡಾಪಟುಗಳು ಕೂಡ ನೋಡಿ, ಅವರ ಮುಖದಲ್ಲಿ ಒಂದು ಬೇರೆ ಆದ ಒಂದು ರೀತಿಯ ಸ್ಫೂರ್ತಿ ಇದೆ. ದೇ ಹ್ಯಾವ್ ಡಿಫರೆಂಟ್ ಕೈಂಡ್ ಆಫ್ ಇನ್ಸ್ಪಿರೇಷನ್ ಇನ್ ದ ಫೇಸಸ್. ವೈ? ಬಿಕಾಸ್ ದೇ ಆರ್ ಆಕ್ಟಿವ್. ಸೊ ಇದನ್ನು ಹೇಳ್ತಾ, ಈಗ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕಾದ್ರೆ ಇದು ಒಂದು ದಿನದಲ್ಲಿ ಸಾಧ್ಯವಾಗುವುದಿಲ್ಲ. ತಿಂಗಳುಗಟ್ಟಲೆ ಹಾಗೂ ಡೇಸ್ ಹೋಗುತ್ತವೆ. ತಿಂಗಳುಗಟ್ಟಲೆ ಇದನ್ನು ಕಾರ್ಯವನ್ನು ಒಂದು ಸಕ್ಸಸ್ಫುಲ್ ಕಾರ್ಯಕ್ರಮ ನಡೆಸಲು ತಿಂಗಳುಗಟ್ಟಲೆ ಎಲ್ಲ ಪಾರ್ಟಿಸಿಪೆಂಟ್ಸ್ಗಾಗಲಿ ಟ್ರ್ಯಾಕ್ಸ್ ರೆಡಿ ಮಾಡೋದಾಗ್ಲಿ, ಸೆಕ್ಯೂರಿಟಿ ಪ್ರೊಸೆಸ್ ಆಗಲಿ, ಹಾಗೂ ನಮ್ಮ ಪೊಲೀಸರು ಒಂದು ಬಂದೋಬಸ್ತ್ ಆಗಲಿ ಎಲ್ಲ ಮಾಡೋದಕ್ಕೆ ಬಹಳಷ್ಟು ಟೈಮ್ ಹಿಡಿತದೆ. ಇಂಥ ಒಂದು ಕಾರ್ಯಕ್ರಮ ಆಯೋಜಿಸಿ ಮುಳುಗುನ್ ಪಟ್ಟಣದಲ್ಲಿ ಇಂಥ ಕಾರ್ಯಕ್ರಮಗಳು ನಮ್ಮ ಗದಗ ಜಿಲ್ಲೆಯಲ್ಲೂ ಇನ್ನೂ ಬಹಳಷ್ಟು ಹೆಚ್ಚಿನ ಮಟ್ಟಿಗೆ ನಡೆಯಬೇಕು ಅಂತ ಹೇಳುತ್ತಾ, ಆಯೋಜಕರಿಗೆ ಧನ್ಯವಾದ ಹೇಳುತ್ತಾ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಇದಕ್ಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರೇ, ನನ್ನ ಮುದ್ದು ಸೈಕ್ಲಿಸ್ಟ್ಗಳೇ, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಬಹಳ ದಿವಸದಿಂದ ಒಂದು ಪ್ರಯತ್ನ ಇತ್ತು ನಮ್ದು. ಒಟ್ಟು ಮುಳುಗುನಕ್ಕೆ ಯಾವ್ದಾರ ಒಂದು ಕಾರ್ಯಕ್ರಮ ಮಾಡಬೇಕು. ಆದ್ರೆ ಮಾಡಿದ ಮೇಲೆ ನಮ್ಗೇನಿಸ್ತು, ಇಲ್ಲೇ ನಮಗೂ ಒಂದು ಸ್ವಲ್ಪ ಉತ್ಸುಕತೆ ಬಂತು, ಏನೋ ಒಂದು ಇನ್ನೊಂದು ಬೆಳವಣಿಗೆ ಮಾಡಬೇಕು ಅಂತೇಳಿ. ಈಗಾಗಲೇ ರಾಜ್ಯ ಮಟ್ಟದ ಮೌಂಟನ್ ಬೈಕ್ ಸೈಕ್ಲಿಂಗನ್ನು ಇಲ್ಲಿ ಮಾಡಬೇಕು ಅಂತ ತಿಳ್ಕೊಂಡು, ಆಯೋಜಿಸಬೇಕು ಅಂತ ತಿಳ್ಕೊಂಡು ನಾನು ಈಗಾಗಲೇ ಮಾತಾಡಿದ್ದೇನೆ. ಅದಾಗಲೇ ನಮ್ಮ ಕಮಿಟಿಯಲ್ಲಿನೂ ಪಾಸ್ ಆಗಿದೆ. ಅದ್ರ ಜೊತೆಗೆ ನಮ್ಮ ವಿಜಯಣ್ಣ ನನ್ನ ಅಗದಿ ಆತ್ಮೀಯ ಸಹೋದರ. ಯಾಕಂದ್ರೆ ನಾವು ಅವರು ಒಳ್ಳೆ ಮೊದಲಿಂದನ ಸ್ನೇಹಿತರು ಹೌದು, ನನ್ನ ತಮ್ಮಂದ್ರು ಅಡ್ಡಿ ಇಲ್ಲ. ಯಾಕಂದ್ರೆ ಆ ಥರ ನಾವು ನಡ್ಕೊಂಡಿದ್ವಿ ಬಿಡೋರು. ನಾವೆಲ್ಲರೂ ಮಾತಾಡಿದಾಗ ಇಲ್ರಿ ಒಮ್ಮೆ ಮಾಡೋನು, ಎಲ್ಲರೂ ಕೂಡ ಮಾಡೋನು ಅನ್ನುವಂಥ ವಿಚಾರ ಬಂದೈತಿ. ಅವರು ಎಲ್ಲ ಸಂಘಟಕರು ಎಲ್ಲರೂ ಕೂತ್ಕೊಂಡು ಅವ್ರು ಮಾಡ್ತೀನಿ ಅಂದ್ರೆ, ನ್ಯಾಷನಲ್ ಲೆವೆಲನ್ನು ನಾನು ನ್ಯಾಷನಲ್ ಇದನ್ನ ಮೌಂಟನ್ ಬೈಕ್ ಇಲ್ಲಿ ಮಾಡಬೇಕು ಅಂತ ಒಂದು ವಿಚಾರ ಐತಿ. ಅದಕ್ಕೆ ಈ ಒಂದು ವಿಚಾರನ ನಾವು ಒಮ್ಮೆಗೆ ಅನೌನ್ಸ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಊರನ್ನ ಎಲ್ಲರನ್ನು ಹಿರಿಯರನ್ನ ಕೇಳ್ಬೇಕಾಕತಿ. ಎಲ್ಲರನ್ನು ಕೇಳ್ಕೊಂಡು ಅವ್ರು ಒಪ್ಪಿಗೆ ಕೊಟ್ರೆ ಮುಂದಿನ ಮೀಟಿಂಗ್ನಾಗ, ಅಂದ್ರೆ ದೆಹಲಿ ಒಳಗೆ ಪ್ರತಿ ವರ್ಷ GB ನಡೀತೈತಿ. GB ನಡೆದಾಗ ಅಲರ್ಟ್ ಹಾಕಿರ್ತಾವೆ 3 ನ್ಯಾಷನಲ್ ಒಳಗೇನು ಮೌಂಟನ್ ಬೈಕ್, ರೋಡ್ ಆ್ಯಂಡ್ ಟ್ರ್ಯಾಕ್ 3 ಅಲರ್ಟ್ ಹಾಕಿರ್ತಾವೆ. ಅಲರ್ಟ್ ಆಗೋ ಟೈಮ್ನಾಗ ಹೆಚ್ಚು ಕಡಿಮೆ 28 ರಾಜ್ಯದ ಇದು ಇರ್ತಾರೆ, ಅಲ್ಲಿ ಕಮಿಟಿಯಾಗಿರ್ತಾರೆ. ಅವರೆಲ್ಲರೂ ಕೇಳ್ತಾ ಇರ್ತಾರೆ, ನನಗಾಗಬೇಕು, ನನಗೆ ಇದು ಬೇಕು ಅಂತೇಳಿ. ಕೇಳಿದಾಗ ಅದು ನಮ್ಗೆ ಒಪ್ಪಿಗೆ ತೊಗೊಂಡು ಬರುವಂಥ ಕೆಪಾಸಿಟಿ ನಮ್ಮ ಎಲ್ಲರೂ ಕೊಟ್ರೆ, ಇದು ಒಪ್ಪಿಗೆ ಕೇಳಿದ್ರೆ ನಾವು ತೊಗೊಂಡ್ಬರ್ತೀವಿ, ತೊಗೊಂಬಂದು ಇಲ್ಲಿ ಆಯೋಜಿಸ್ಬೇಕು ಅಂತ ತಿಳ್ಕೊಂಡು ನಾನು ಕೇಳ್ಕೊಳ್ತೀನಿ. ಇದ್ರ ಜೊತೆಗೆ ಇವತ್ತ ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋ ಕಾಲಕ್ಕೆ ನಾವೇನಂತ ವಿಚಾರ ಮಾಡಿದ್ವಿ, ಇಲ್ಲಿ ಮಕ್ಕಳು ಅದಾರ, ಆ ಟ್ಯಾಲೆಂಟ್ ಅವರಲ್ಲಿ ಹುದುಗೈತಿ. ಇವತ್ತು ನಾನು ವಿಚಾರ ಮಾಡಿದಾಗ ಮಕ್ಕಳು ಬೀಳ್ತಾವ ಅಂತ ವಿಚಾರ ಪಡಿತೆ. ಸೈಕ್ಲಿಂಗ್ ಓಡಿಸೋ ಕಾಲಕ್ಕೆ ಒಂದು ಮಗು ಕಾಲು ಊರ್ಲಿಲ್ಲ. ಕಾರಣ ಏನಂದ್ರೆ ಅದು ಅವರಲ್ಲಿ ಛಲ ಐತಿ ಅಂತ ಅರ್ಥ. ಈ ಛಲ ಮುಂದಿನ ದಿನಮಾನದಾಗ ನೀವು ಇದನ್ನ ಉಪಯೋಗ ತೊಗೊಂಡ್ರೆ ನಿಮ್ಮ ಶರೀರಕ್ಕೂ ಅನುಕೂಲ, ಜೊತೆಗೆ ನಿಮ್ಮ ಜೀವನಕ್ಕೂ ಒಂದಿಲ್ಲ ಒಂದು ಮಾರ್ಗ ಹತ್ತೈತಿ ಅಂತೇಳಿ ಈ ಮುಂದಿರುವಂತ ಈ ಮಕ್ಕಳನ್ನ ಕೇಳ್ರಿ, ನೀವೊಂದು ವಿಚಾರ ವಿನಿಮಯ ಮಾಡ್ಕೊಡ್ರಿ. ನಿಮ್ಗೆ ಏನಾಗೈತಿ, ಆ ಮಕ್ಕಳು ಹೆಂಗಿದ್ರು, ಯಾವ ರೀತಿ ಇದ್ರು, ಮುಂದೆ ಈಗ ಯಾವ ಮಟ್ಟಕ್ಕೆ ಬಂದಾರ ಅವ್ರು ಅಂತೇಳಿ ಹಂಗೆ ನೀವು ಒಂದು ಸ್ವಲ್ಪ ವಿಚಾರ ವಿನಿಮಯ ಮಾಡ್ಕೊಂಡ್ರೆ ನೀವು ಒಳ್ಳೆಯ ಕ್ರೀಡಾಪಟುಗಳು ಇಲ್ಲಿ ಹೊರಹೊಮ್ತಾರ ಅನ್ನುವಂಥದ್ದು ಆಸೆ ಐತಿ ನಮ್ಗೆ. ಯಾಕಂದ್ರೆ ಈ ಹಿಂದೆ
ಕಬಡ್ಡಿ ಒಳಗ ಇಲ್ಲಿ ಒಂದು ಫೇಮಸ್ ಟೀಮ್ ಇತ್ತು. ಫೇಮಸ್ ಟೀಮ್ ಹೆಂಗಂದ್ರೆ ಎಲ್ಲರ ಐತಪ್ಪ ಅಂದ್ರೆ ಮುಳುಗುಂದದ್ದು ಕಬಡ್ಡಿ ಆಡ್ತಾರ ನೋಡಾಕ ಜಗ್ ಜನ ಹೋಗ್ತಿದ್ರು. ಹಂಗ ಈ ಸೈಕ್ಲಿಂಗ್ ಅನ್ನು ನೀವು ಇಲ್ಲಿ ಬೆಳೆಸಿದ್ರ ಅಂದ್ರೆ ಇದು ಇಂಡಿವಿಜುವಲ್ ಗೇಮ್, ಅದು ಗ್ರೂಪ್ ಗೇಮ್. ಇದು ಇಂಡಿವಿಜುವಲ್ ನಿಮ್ಮ ಸಾಮರ್ಥ್ಯನ ಹೊರಹೊಮ್ಮಿಸ್ಲಿಕ್ಕೆ ಸಾಧ್ಯ ಐತಿ. ಅದಕ್ಕೆ ನೀವು ಹೊರಹೊಮ್ಮಿಸ್ಬೇಕಂದ್ರ ನಿಮ್ಮ ಕಡೆಯಿಂದ ಸಾಧ್ಯ ಐತಿ. ನೀವು ಅದನ್ನ ಹೊಮ್ಮಿಸ್ತೀರಿ ಅಂತ ಆಶೆ ಇಟ್ಕೊಂಡು ನನ್ನ 2 ಮಾತನ್ನು ಮುಗಿಸ್ತೀನಿ. ಅಂಡರ್ 14 ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ಅನೀಸಾ ಮುಲ್ಲಾ ಈ ವಿದ್ಯಾರ್ಥಿಗಳಿಗೆ ಅವರು ಪ್ರಶಸ್ತಿಯನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಅತಿ ಕಡಿಮೆ ಸಮಯದಲ್ಲಿ ಈ ವಿದ್ಯಾರ್ಥಿನಿ ತನ್ನ ಗುರಿಯನ್ನು ತಲುಪಿದ್ದಾಳೆ. 8ನೇ ತರಗತಿಯಲ್ಲಿ ಓದುವಂತಹ ವಿದ್ಯಾರ್ಥಿನಿ RMSA ಸರ್ಕಾರಿ ಪ್ರೌಢಶಾಲೆ ಮುಳುಗುಂದಲ್ಲಿ ಈ ವಿದ್ಯಾರ್ಥಿನಿ ಸದ್ಯಕ್ಕೆ ಅಭ್ಯಾಸ ಮಾಡ್ತಾ ಇದ್ದಾಳೆ. ಅನೀಸಾ ಮುಲ್ಲಾ. ದ್ವಿತೀಯ ಸ್ಥಾನ ಅಮೃತ ಆರ್ಯ ಈ ವಿದ್ಯಾರ್ಥಿನಿಗೆ ಪ್ರಶಸ್ತಿಯನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಗಣ್ಯಮಾನ್ಯರು ಕೊಡ್ತಾರೆ. ಈ ಪ್ರಶಸ್ತಿ ವಿತರಣೆಯಲ್ಲಿ ಎಲ್ಲರೂ ಭಾಗವಹಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಶ್ವೇತಾ ಶಿರಹಟ್ಟಿ ತೃತೀಯ ಸ್ಥಾನ. ಶ್ವೇತಾ ಶಿರಹಟ್ಟಿ. ಶ್ವೇತಾ ಶಿರಹಟ್ಟಿ ತೃತೀಯ ಸ್ಥಾನ. ನಾಲ್ಕನೇ ಸ್ಥಾನ ಕೌಶಲ್ಯ ವಡ್ನೇಕೊಪ್ಪ. ನಂತರ ನೀವು ಕುತ್ಕೊಂಡು 2 ನಿಮಿಷ ಕೌಶಲ್ಯ 2 ನಿಮಿಷ ಸರ್. ಈ ಸ್ಪರ್ಧೆಯಲ್ಲಿ ಅಂಜು ಕಣಿವೆ ಈ ವಿದ್ಯಾರ್ಥಿನಿ ಪ್ರಥಮ ಸ್ಥಾನವನ್ನ ಪಡೆದಿದ್ದಾಳೆ. ಅಂಡರ್ 18. ಯಲ್ಲಮ್ಮ ಜಂಟ್ಲಿ ದ್ವಿತೀಯ ಸ್ಥಾನ. ಯಲ್ಲಮ್ಮ ಜಂಟ್ಲಿ ಈ ವಿದ್ಯಾರ್ಥಿನಿ ಬಂದು ಪ್ರಶಸ್ತಿಯನ್ನು ಪಡೆದುಕೊಂಡಿರಬೇಕು. ಯಲ್ಲಮ್ಮ ಜಂಟ್ಲಿ ದ್ವಿತೀಯ ಸ್ಥಾನ. ಯಲ್ಲಮ್ಮ ಜಂಟ್ಲಿ ಇಲ್ಲೇ ಅವ್ರು ಚಾಲಾಯ್ತು. ಭುವನೇಶ್ವರಿ ಬಳ್ಳಾರಿ ತೃತೀಯ ಸ್ಥಾನ. ಭುವನೇಶ್ವರಿ ಬಳ್ಳಾರಿ. ಈ ಒಂದು ಕಾರ್ಯಕ್ರಮದಲ್ಲಿ ತಮಗೆ ಸ್ಫೂರ್ತಿ ಎಂಬಂತೆ ಗದಗಿನ ಹಾಸ್ಟೆಲ್ ಇಂದ ಹಲವು ವಿದ್ಯಾರ್ಥಿನಿಯರು ಬಂದಿದ್ರು. ಅವರು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವರು ಕೂಡ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಮೊದಲನೇದಾಗಿ ಪ್ರಿಯಾಂಕಾ ಲಮಾಣಿ ಪ್ರಥಮ ಸ್ಥಾನವನ್ನ ಈ ವಿದ್ಯಾರ್ಥಿ ಪಡೆದಿದ್ದಾರೆ. ನ್ಯಾಷನಲ್ ಅವಾರ್ಡೆಡ್ ಕ್ರೀಡಾಪಟು. ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿನಿ ಪ್ರಿಯಾಂಕಾ ಲಮಾಣಿ. ಅದೇ ರೀತಿಯಾಗಿ ದ್ವಿತೀಯ ಸ್ಥಾನ ಭಾಗ್ಯ ಮೇಲಿನಮನಿ. ಈ ವಿದ್ಯಾರ್ಥಿನಿಗೆ ಕಣಗೇಶ್ವರ್ ಮತ್ತು ಉಮ್ಮನರ್ ಸರ್ ಪ್ರಶಸ್ತಿಯನ್ನು ವಿತರಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಭಾಗ್ಯ ಮೇಲಿನಮನಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅದ್ಭುತ ಪ್ರದರ್ಶನವನ್ನ ಈ ವಿದ್ಯಾರ್ಥಿಗಳು ತೋರಿದ್ದಾರೆ. ತೃತೀಯ ಸ್ಥಾನ ಅರ್ಚನಾ ಹಟ್ಟಿ.
ಅಶೋಕ್ ಕತ್ತಿ ಅವರು ಈ ಒಂದು ಪ್ರಶಸ್ತಿಯನ್ನ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಅಂಡರ್ 18 ಸ್ಪರ್ಧೆಯಲ್ಲಿ ಕೀರ್ತನಾ ಆವರಡ್ಡಿ ಈ ವಿದ್ಯಾರ್ಥಿನಿ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಚಂದ್ರು ದೊಡ್ಮನಿ ಅವರು ಅಂಡರ್ 14 ಅಲ್ಲಿ ಕೀರ್ತನಾ ಆವರಡ್ಡಿ ಅವರು ಪ್ರಥಮ ಸ್ಥಾನ ಪಡೆದಿದ್ದಾರೆ. ಚಂದ್ರು ದೊಡ್ಮನಿ ಅವರು ಪ್ರಶಸ್ತಿ ಪತ್ರವನ್ನು ವಿತರಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಪ್ರತಿಭಾ ಕೌಶಲ್ಗೆ ದ್ವಿತೀಯ ಸ್ಥಾನವನ್ನ ಈ ವಿದ್ಯಾರ್ಥಿನಿ ಪಡೆದುಕೊಂಡಿದ್ದಾಳೆ. ಚಂದ್ರು ಮೇಲಿನ್ಮನಿ ಅವರು ಈ ವಿದ್ಯಾರ್ಥಿನಿಗೆ ಪ್ರಶಸ್ತಿಯನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಪ್ರತಿಭಾ ಕೌಶಲ್ಗೆ ರಕ್ಷಿತಾ ಎಂಕಂಚಿ ತೃತೀಯ ಸ್ಥಾನ. ರಕ್ಷಿತಾ ಎಂಕಂಚಿ ಈ ವಿದ್ಯಾರ್ಥಿನಿಗೆ ಕಪ್ಪತ್ತವರು ಬಂದು ಪ್ರಶಸ್ತಿಯನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ರಕ್ಷಿತಾ ಎಂಕಂಚಿ. ಇಲ್ಲಿವರೆಗೂ ಅಂಜಮ್ಮ ಸಂದಿವಾಡ್, ಸುಧರ್ಣ ನೆಲಗಂದವರು ಅವರಿಗೆ ಪ್ರಶಸ್ತಿಯನ್ನು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ವಿದ್ಯಾರ್ಥಿಗಳಿಗೆ ದ್ವಿತೀಯ ಸ್ಥಾನ ನಿಧಾ ಕಿತ್ತೂರು ದ್ವಿತೀಯ ಸ್ಥಾನವನ್ನ ಪಡೆದಿದ್ದಾಳೆ. ತೃತೀಯ ಸ್ಥಾನವನ್ನ ಸ್ನೇಹ ನಿಂಗೋಜಿ ಈ ವಿದ್ಯಾರ್ಥಿನಿ ತೃತೀಯ ಸ್ಥಾನವನ್ನ ಪಡೆದಿದ್ದಾರೆ. ಅವರು ಕೂಡ ಪ್ರಶಸ್ತಿ ಪತ್ರವನ್ನ ವಿತರಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಯೊಂದಿಗೆ ಚಪ್ಪಾಳೆ ತಪ್ಪಬೇಕು. ಸ್ನೇಹ ನಿಂಗೋಜಿ ತೃತೀಯ ಸ್ಥಾನ. ಮೂರನೇ ಲ್ಯಾಬ್ ಅಂಡರ್ 18 ಈ ಒಂದು ಸ್ಪರ್ಧೆಯಲ್ಲಿ ಅಪೂರ್ವ ಕಣ್ವಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ. ಈ ವಿದ್ಯಾರ್ಥಿನಿ ಪ್ರಶಸ್ತಿಯನ್ನು ಪಡೆದುಕೊಂತ ಕೇಳ್ಕೊಳ್ತಾ ಇದ್ದೀನಿ. ಮೊಹಮ್ಮದ್ ನವೀನ್ ದಾಲಾಟ್ ಅವರ ವಿದ್ಯಾರ್ಥಿನಿಗೆ ಪ್ರಶಸ್ತಿಯನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಸರ್ಕೋಡ್ ಅಪೂರ್ವ ಕಣ್ವಿ. ರಾಜ್ಯ ಮಟ್ಟಕ್ಕೆ ಬಂದು ಕುಡಿಯೋದು ಕೈ ಮಾಡಿ ಸೌಂಡ್ ಬರಲಿ. ಹಿಪ್ 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 ಹಿಪ್. ಇನ್ನೊಮ್ಮೆ ಅನ್ಸ್ಕೋ. ರೆಡಿ 1 2 3. ಓಕೆ, ಥ್ಯಾಂಕ್ ಯು.